ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಗದಗ ಜಿಲ್ಲೆಯಲ್ಲಿ ರೈತರ ಪರಿಹಾರ ಹಣದ ವಿಚಾರ ಇದೀಗ ಜಿಲ್ಲಾಧಿಕಾರಿ ಕಚೇರಿಯ ವಾಹನ ಜಪ್ತಿ ಮಾಡುವ ಹಂತಕ್ಕೆ ತಲುಪಿದೆ. ಸಿಂಗಟಲೂರು ಏತ ನೀರಾವರಿ ಯೋಜನೆಗಾಗಿ ಜಮೀನು ಕಳೆದುಕೊಂಡ ರೈತರಿಗೆ 1.84 ಕೋಟಿ ಪರಿಹಾರ ಬಾಕಿ ಉಳಿದಿದ್ದು, ಕೋರ್ಟ್ ಆದೇಶದ ಆಧಾರದಲ್ಲಿ ವಕೀಲರು ಡಿಸಿ ಕಾರ್ ಜಪ್ತಿಗೆ ಮುಂದಾಗಿದ್ದಾರೆ. ವರ್ಷಗಳಿಂದ ಪರಿಹಾರಕ್ಕಾಗಿ ಅಲೆದಾಡುತ್ತಿರುವ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ರೈತರ ಜಮೀನು ಪಡೆದು ನೀರಾವರಿ ಯೋಜನೆ ನಿರ್ಮಿಸಿದ ಸರ್ಕಾರ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡೋಕೆ ಮಾತ್ರ ವಿಳಂಬ ಮಾಡ್ತಾ ಇದೆ. ವಿಳಂಬದ ವಿರುದ್ಧ ರೈತರು ಕೋರ್ಟ್ ಮೊರೆ ಹೋಗಿದ್ದು, ಪ್ರಕರಣ ಜಿಲ್ಲಾಧಿಕಾರಿ ಕಚೇರಿಯ ವಾಹನ ಜಪ್ತಿಯವರೆಗೂ ಬಂದಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಿಡ್ನಾಳ ಗ್ರಾಮದ ರೈತರು ಸಿಂಗಟಾಲೂರು ಏತ ನೀರಾವರಿ ಯೋಜನೆಗಾಗಿ ತಮ್ಮ ಜಮೀನನ್ನ ಕಳೆದುಕೊಂಡಿದ್ದಾರೆ. ಗದಿಗೆಪ್ಪ ಕಂಬಳಿ ಎಂಬ ರೈತರು 2 ಎಕರೆ 35 ಗುಂಟೆ ಜಮೀನನ್ನು ಕಳೆದುಕೊಂಡಿದ್ದಾರೆ. 2009ರಲ್ಲೇ ಪರಿಹಾರಕ್ಕೆ ಅವಾರ್ಡ್ ಆಗಿದ್ರೂ ಕೂಡ ಹಣ ಪಾವತಿಯಾಗಿಲ್ಲ ಎನ್ನಲಾಗಿದೆ. ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ 2015-16ರಲ್ಲೇ ಕಾನೂನು ಹೋರಾಟವನ್ನು ಆರಂಭಿಸಿದ್ದ ರೈತರು ಸುದೀರ್ಘ ಹೋರಾಟದ ಬಳಿಕ ಇದೀಗ ಕೋರ್ಟ್ ಆದೇಶವನ್ನ ಹಿಡಿದು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದಾರೆ. 1.84 ಕೋಟಿ ಬಾಕಿ ಪರಿಹಾರಕ್ಕಾಗಿ ಡಿಸಿ ಕಾರನ್ನ ಜಪ್ತಿ ಮಾಡುವ ಕ್ರಮಕ್ಕೆ ವಕೀಲರು ಮುಂದಾಗಿದ್ದಾರೆ. ಮಲ್ಲಿಕಾರ್ಜುನ ಕಂಬಳಿ, ಶೇಖವ್ವ ಮುಕ್ಕಣ್ಣವರ ಸೇರಿದಂತೆ ಹಲವು ರೈತರಿಗೆ ಸರ್ಕಾರದಿಂದ ಒಟ್ಟು 3 ಕೋಟಿಗೂ ಅಧಿಕ ಪರಿಹಾರ ಬಾಕಿ ಇದೆ ಎಂದು ರೈತರು ಆರೋಪಿಸಿದ್ದಾರೆ. ಜಮೀನು ಹೋಯ್ತು, ಪರಿಹಾರವೂ ಸಿಗಲಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅವಾರ್ಡ್ ಆತ ಒಳ್ಳೆ 2016ರಾಗ ಕೋರ್ಟ್ಗೆ ಹಾಕಿ 10 ವರ್ಷ ಆಯ್ತು ನಾವು ಅಡ್ಡಾಡಕೈತಿ. ಇಲ್ಲಿ ಬರೋದು ಅಲ್ಲಿಯೋದು ಹೋಗೋದು, ಬರೋದು ಬಂದು ಸರ್ತಿ 400-500 ರೂಪಾಯಿ ಖರ್ಚು ಮಾಡ್ಕೊಳ್ಳೋದು ಹೋಗೋದು. ಇವ್ರು ಆಗ ಹೈಕೋರ್ಟ್ನ ಆರ್ಡ್ರ್ ಆಗೈತಿ, ಎಲ್ಲ ಆಗೈತಿ. ಎಲ್ಲ ಆದ್ರೂ ನಮ್ಮನ್ನೇನು ಇಲ್ಲಿವರೆಗೆ ದಾದ ಮಾಡೋರು. ಮತ್ತು ಇವತ್ತು ಅದನ್ನು ಇದು ಮಾಡಿ ಮತ್ತು ಕಾರ ಇದು ಮಾಡೋಣ ಅಂತಂದ್ರೆ ನಮ್ಮ ಮಕ್ಕಳಿಗೆ ಜಪ್ತ್ ಮಾಡೋಣ ಅಂದ್ರೆ ಬರ್ರಿ ಆಗಾರ ಒಂದು ಆಗತ್ತಾ ಆಗಿ ಹೋಗ್ಲಿ ಅಂತ ಹೋಗ್ತೀವಿ. ಇದೆಲ್ಲ ನನ್ನ ಹೆಸರು ಮ್ಯಾಗ ಇದಾಗೈತಿ ಈಗ. ಹೌದು, ಆದೇಶ ನನ್ನ ಹೆಸರು ಮ್ಯಾಗ ಆಗೈತಿ. ಡಿ ಸಿ ಅವರು ಅಂತಾರೆ, ಅವ್ರು ಒಯ್ಯಿ ಅಂತಾರೆ. ಒಯ್ತೀವಿ. ಮತ್ತೀಗ ಅವ್ರು ಒಯ್ಯೋದು ಅಂತ ಅಂದ್ರೂ ಅವ್ರಿಗೆ ಒಂದು ನೋಟಿಸ್ ಕೊಡ್ತೀವಿ, ಒಯ್ತೀವಿ. ಅದನ್ನು ಬಿಡೋದಿಲ್ಲ. ನಾವು ಎಲ್ಲಿ ಮಟ್ಟ ಸಾಯನ. ಇವ್ರಿಗಂತೂ ಗೌರ್ಮೆಂಟ್ ಪಗಾರ ಕೊಡೋತಿ, 5 ರೂಮ್ನಾಗ ಇರ್ತಾರೆ. ಆ ಹೆಂಡ್ರ ಮಕ್ಕಳು ಆರಾಮ ಇರ್ತಾರೆ. ನಮ್ಮ ಹೆಂಡ್ರ ಮಕ್ಕಳು ಅಲ್ಲಿ ಚಪ್ಪರದಾಗ ಇರ್ತೀವಿ ನಾವು. ಚಪ್ಪರದಾಗ ಇದೀವಿ. ನಮ್ಮ ಹೆಂಡ್ರ ಮಕ್ಕಳು ಸಾಯಕೈತಾರೆ. ಆಸ್ತಿ ಕಳ್ಕೊಂಡು ಇವರು ಮೊದ್ಲಾರ ಇದು ಮಾಡಿದ್ರೆ ಏನಿಲ್ಲ. ಈಗ ಹಂಗ ದಿವಸ ಹಾಕಲ್ಲ. ದಿವಸ ಅದು ನೋಡ್ರಿ, ಇದನ್ನು ಬೆಳೆ ಹಾನಿ ಅಂತೇಳಿ ಕೊಟ್ಟರ ಒಂದಿಟ್ಟು ಅವ. ಏನಿಲ್ಲ. ಗದಿಗೆಪ್ಪ ಬಸಪ್ಪ ಕಂಬಳಿ. ಹೊಲ ಇರ್ತಿತ್ತ ಮಾಡ್ಕೊಂಡಾರ ತಿಂತಿದ್ವಿಲ್ಲ ಅಂದ್ರೆ ಯಾವನಿಗಾರ ಹಾಕಿ ಮಾಡ್ಕೊಂಡಾರ ತಿಂತಿದ್ವಲ್ರಿ. ಹೊಲ ಐತ್ ನಮ್ ಪಾಡಿಗೆ ನಮ್ ಹೊಲ ಬಿದ್ದಿದ್ರ ನಮ್ ಹೆಸಲ್ ಇರ್ತಿತ್ತು. ಇದನ್ನ ಏನ ಅಡಿಪಾಲ್ ಮಾಡಿ ಏನ್ ಮಾಡ್ಬೇಕ್ರಿ? ಇದನ್ನ ಪರಿಹಾರನು ಕೊಟ್ಟಿಲ್ರಿ. ಹೊಲ ಬಿತ್ಕೊಂಡ್ ತಿನ್ನಕ ದಾರಿ ಇಲ್ರಿ. ಇಲ್ಲಿ ಅದಾರ ನೋಡ್ರಿ. ಈಗಲ್ಲಿ 12 ವರ್ಷ ಆತ್ ಬಿಡ್ರಿ, ಜಾಸ್ತಿನ ಆತ್ರಿ. ಮಾಡ್ಕೊಂಡ್ ತಿನ್ನಕ ದಾರಿ ಇಲ್ಲ, ಹಣನ ಬರಂಗಿಲ್ಲ. ನಾವ್ ಇದ್ ದೊಡ್ಡ ಏನ್ ಮಾಡ್ಬೇಕ್ರಿ? ಜಮೀನ್ ಕಳ್ಕೊಂಡು ಕೊಡ್ತೇವ್ ಅಂದಿದ್ರಿ. ಇಲ್ಲಿವರೆಗೆ ಆದ್ರಿ ಏನ್ ಇಲ್ರಿ. ಕೊಡ್ತೇವ್ರಿ ಅಂದಿದ್ರಿ, ಇಲ್ಲಿವರೆಗೆ ಆದ್ರಿ ಇಲ್ರಿ. ಏನ್ ತಿನ್ಬೇಕ್ರಿ ನಾವ್ ಮಾಡ್ಕೊಂಡು? ಈಗ ನೋಡ್ರಿ 3 ಎಕರೆ ಮೇಲೆ 17 ಗುಂಟೆ ಹೋಗೈತ್ರಿ. ಎಷ್ಟೊತ್ತಿಗೆ ಏನೋ 10 ಪೈಸೆ ಬಂದಿಲ್ರಿ. ಅವ್ರು ನಿಮ್ ಇಲ್ಲಿ ಬರ್ತಾರ್ರಿ, ಅವ್ರ ಗಂಡ್ಮಕ್ಳ ಅವ್ರಿಗೆ ಗೊತ್ತಿರ್ತೈತ್ರಿ. ಏನ್ ಮಾಡ್ಬೇಕ್ರಿ? ಇದು ದೊಡ್ಡ ಹೊಲ ಕಳ್ಕೊಂಡು ನಮ್ಗೆ ಅಡ್ಡಾಡದಾಕತ್ರಿ ಹಿಂಗ್ ಮಾಡಿದ್ರ. ಇಲ್ಲಿ ಬಂದತ್ರಿ. ಕಣ್ಣೀರು ಕೂಳಿ ಹಾಕಿ ತಿಂತೇವ್ರಿ. ಸರ್ಕಾರದವ್ರ ಹಾಕಿವ್ರಿ. ನಾವು ಓಡಾಡೇವ್ರಿ. ಹ್ಞೂನ್ರಿ, ಅದಕ್ಕ ರೊಕ್ಕ ಕೊಟ್ಟ ಅಡ್ಡಾಡಿವ್ರಿ. ಹೊಲ ಹಾಕೋದು ಅಲ್ಲಿ ಹೋಗಿ ಅಡ್ಡಾಡೋದ್ರಿ. ಹೊಲ ಹಾಕೋದು ಹೋಗಿ ಅಡ್ಡಾಡೋದ್ರಿ. ಎಲ್ಲಿ ಮಟ್ಟ ಅಡ್ಡಾಡ್ಬೇಕ್ರಿ? ಇದು ದೊಡ್ಡ ಜಮೀನು ಕಳ್ಕೊಂಡು. ಈಗ ಅವ್ರು 10 ಲಕ್ಷ ಕೊಡ್ತೀವಿ ಅಂದ್ರಿ. ನಾವ್ ಹೆಚ್ಚಿಗೆನ ಬೇಕಂತೇವ್ರಿ. ಮತ್ ಏನ್ ಮಾಡ್ಬೇಕ್ರಿ? ಎಲ್ಲಿ ಮಟ್ಟ ಅಡ್ಡಾಡ್ಬೇಕ್ರಿ ಸರ? ಅಡ್ಡಾಡಿ ಹೊಟ್ಟಿ ಕೂತಿನ್ನಲ್ರಿ ಸರ, ಹಂಗ ಅಡ್ಡಾಡತ್ತೇವಿ. ಅದಕ್ಕ ಬರ್ರಿ ಅಂದ್ರಿ ಬಂದೇವ್ರಿ ಸರ. ಹ್ಞೂನ್ರಿ ಸರ್.
ನೋಡಂತ ಹೇಳ್ರಿ ಸರ್ ಗಂಡ್ಮಕ್ಳ ಬಂದಾರಿ ಸರ ಮತ್ ನಾ ಮಾತಾಡೋಕೇನ್ರಿ ಮತ್ತ ಏನ್ ಇವ್ರ ಮಾತಾಡಿದ್ರು ಅಂತಾರಿ ಸರ ಅದರಿ ಬಂದಾರಿ ನಮ್ಮ ಊರಾರ ಹ್ಞೂನ್ರಿ ಶೇಖವ ಮುಖಂಡಾರಿ ಸರ್ ನಾವ್ ಅಡ್ಡಾಡಿದ್ವಿ ಸರ್ ಅವ್ರ ಆಟ ಆಗೈತ್ರಿ ಈಗ 2013 ರೀ 2013 ಹ್ಞೂನ್ರಿ ನಾವ್ ಹೊಲ ಕೊಟ್ಟಿಂದ ತೀರ್ಕೊಂಡ ಇಲ್ಲಿ ಮಟಾದ್ರೆ ಹಿಂಗ ಅಡ್ಡಾಡ್ತೀವಿ ನೋಡ್ರಿ ಹೆಣ್ಮಗಳು 12 ವರ್ಷ ಆತ್ರಿ 13 ವರ್ಷ ಆತ್ರಿ ನಾವ್ ಒಬ್ಬೇಕ್ರಿ ಹಿಂಗ ಅಡ್ಡಾಡ್ತೀವಿ ನೋಡ್ರಿ ಏನ್ರಿ ಈಗ ನಮ್ ಊರಾರ ಇಲ್ಲಿ 3 ಮಂದಿ ಹಾಕ್ಯಾರಿ ಹ್ಞೂನ್ರಿ ನಮ್ದು 2 ಎಕರೆ ಮೇಲೆ 13 ಕುಂಟ್ಯಾರಿ 3 ಎಕರೆ ಮೇಲೆ 13 ಕುಂಟ್ಯಾರಿ ನಾವು 3 ಮಂದಿ ಕೊಟ್ಟೇವ್ರಿ ಹೊಲ ಅವ್ರು ಬರ್ತಾರ ಅವ್ರು ಎಷ್ಟೈತೆನ ನಮ್ದಂದ್ರ 3 ಎಕರೆ ಮೇಲೆ 17 ಗುಂಟೆ ಐತಿ ಹ್ಞೂನ್ರಿ ಮೊದ್ಲಾಗ ಕೊಟ್ಟಿತ್ತು ಇದು ಕಾಲ ಬಂದಿದ್ದಿಲ್ರಿ ಸರ ಮತ್ ನಮ್ಮ ಮನ್ಯಾರ ಹೋಗಿಂದ ಕಾಲ ರೆಡಿ ಆಗ ಏನ್ರಿ ಹಿಂಗ ಮತ್ತ ಕಣ್ಣೀರ್ ಕೊಳೆ ತಿಂತೇಲ್ ನೋಡ್ರಿ ನಾವ್ ಒಬ್ರಿ ಮಕ್ಕಳನ್ನ ಆಗಿಲ್ರಿ ಸರ ಹಿಂಗ ಅಡ್ಡಾಡಕತ್ತೇನ್ರಿ ಹ್ಞೂನ್ರಿ ಸರ್ ಏನ್ ತಿನ್ಬೇಕ್ರಿ ನಾವು ಏನ್ ತಿನ್ಬೇಕ್ರಿ ನಾವು ಅದಕ್ಕೊಮ್ಮೆ ಏನಾರ ಇಸ ಕುಡ್ ಸಾಯ್ಬೇಕಂದಂಗ ಆಕತ್ ನೋಡ್ರಿ ಸರ್ ಎಲ್ಲಿ ಮಟ್ಟ ಅಡ್ಡಾಡ್ಬೇಕ್ರಿ ಸರ ನಮ್ ಹೆಣ್ಮಕ್ಳು ನಾವ್ ಗೊತ್ತಾಗಲ್ರಿ ಎಲ್ಲಿ ಮಟ್ಟ ಅಡ್ಡಾಡ್ಬೇಕು ಕೊಡ್ತೀವಂತಾರ ಕೊಡಂಗಿಲ್ಲ ಕೊಡ್ತೀವಂತಾರ ಕೊಡಂಗಿಲ್ರಿ ಸರ ಎಲ್ಲಿ ಮಟ್ಟ ಅಡ್ಡಾಡ್ಬೇಕ್ರಿ ಸರ್ ನಾವು ಅದಕ್ಕ ನಾನು ಮೊನ್ನೆ ಏನ ನಿನ್ ಮೆಕ್ಕಿ ಬಂದು ಎಣ್ಣೆ ಇದು ಡಬ್ಬಿ ತಗೊಂಡ್ ಅಲ್ಲೇ ಕುಡ್ ಸಾಯನ್ ತಗೋರಂತ ಹೇಳಿನ್ರಿ ಸರ ಎಲ್ಲಿ ಮಟ್ಟ ಅಡ್ಡಾಡ್ಬೇಕ್ರಿ ಸರ ಎಲ್ಲಿ ಮಟ್ಟ ಅಡ್ಡಾಡ್ಬೇಕು ಅವ್ರು ಹೇಳ್ದಂಗೆ ಕೇಳದ ಬರದ ಏನ್ ಮಾಡ್ಬೇಕ್ರಿ ಸರ್ ಕೊಡ್ತೀವಿ ಅಂತಾರ ಕೊಡಂಗಿಲ್ಲ ಹ್ಞೂನ್ರಿ ಇವತ್ತು ಬಾ ನಾಡ್ದ ಮತ್ ಏನ್ ನಮ್ಮ ಹೆಣ್ಮಕ್ಳು ಮಾಡಿ ಹೆಂಗ್ ಮಾತಾಡ್ತಾರ ಏನ್ ಮಾಡ್ತಾರ ಸರ ಇರಿಗೇಷನ್ ಇವರು ಪರ್ಪಸ್ ಆಫ್ ಕೆನಲ್ ಸಲುವಾಗಿ ಇದನ್ನ ಅಕ್ವೈರ್ ಮಾಡ್ಕೊಂಡಿದ್ದೆ ಬಟ್ ಈಗ ಆಲ್ರೆಡಿ 10 years ಆಯ್ತು ಅಕ್ವೈರ್ ಮಾಡಿಕೊಂಡು ಇಲ್ಲಿವರೆಗೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಆಮೇಲೆ ಕೋರ್ಟ್ನಲ್ಲಿ ಆಲ್ರೆಡಿ ಈಗ ಜಜ್ಮೆಂಟ್ ಆಗಿ 2 ವರ್ಷ ಆಯಿತು. ಇಲ್ಲಿವರೆಗೂ ಎಸ್ ಎಲ್ ಆಯಿತು, ನೀರಾವರಿ ನಿಗಮದ ಆಯಿತು, ಅಮೌಂಟು ಡಿಪಾಸಿಟ್ ಮಾಡಿಲ್ಲ. ಅಮೌಂಟ್ ನಮ್ಮದು ಒಂದು ಎಕರೆಗೆ 40 ಲಕ್ಷ ರೂಪಾಯಿ ಆಗಿದೆ. ಬಟ್ ಇಂಟ್ರೆಸ್ಟ್ ಶೇರ್ 60 ಲಕ್ಷ ಆಗುತ್ತೆ. ಬಟ್ ಇಲ್ಲಿವರೆಗೂ ಯಾವುದೇ ಆಫೀಸರ್ ಆಯ್ತು, ಇದರಲ್ಲಿ ಡಿ ಸಿ ಅವರಾಯ್ತು, ನೀರಾವರಿ ನಿಗಮರಾಯಿತು ಮತ್ತು ಸ್ಪೆಷಲ್ ಯಾರೂ ಏನು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಮತ್ತು ರೈತರು ಈಗ ಪದೇ ನಮ್ಮ ವಕೀಲರು ಬಂದವ್ರು ಕೇಳ್ತಾ ಇದ್ದಾರೆ, ನಾವು ಕೋರ್ಟ್ನಲ್ಲಿ ಕೇಸ್ ಆಲ್ರೆಡಿ ಜಜ್ಮೆಂಟ್ ಆಗಿದೆ, ಬಟ್ ಇಲ್ಲಿವರೆಗೂ ಗೌರ್ಮೆಂಟ್ ಒಂದು ಪೈಸೆ ಸಹಿತ ರಿಲೀಸ್ ಮಾಡಿಲ್ಲ. ಹಿಂಗಾಗಿ ಈ ಸಲ ಬೆಳೆ ಇಲ್ಲ. ಆಮೇಲೆ ರೈತರು ಅವ್ರ ಕಷ್ಟ ಗೌರ್ಮೆಂಟ್ಗೆ ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಇದನ್ನು ಅಮೌಂಟು ಡಿ ಸಿ ಅವರು ಇದ್ರ ಕಾಳಜಿ ತೊಗೊಂಡು ಅಮೌಂಟ್ ರಿಲೀಸ್ ಮಾಡ್ಬೇಕಂತೇಳಿ ನನ್ನ ಪ್ರಾರ್ಥನೆ ಇದೆ. ನೋಡಿರಿ, ಟೋಟಲ್ ಒಂದು ಬರದೂರು, ಮೇವುಂಡಿ, ಯಕಲಾಸ್ಪುರ, ಹೈತಾಪುರ ಈ ಟೋಟಲ್ ಒಂದು 300 acres ಅಕ್ವೈರ್ ಆಗಿದೆ. ಬಟ್ ಆಲ್ರೆಡಿ ಎಲ್ಲ ಕೇಸ್ನಲ್ಲಿ ಜಜ್ಮೆಂಟ್ ಆಗಿದೆ. 2020 ಒಳಗೆ ಜಜ್ಮೆಂಟ್ 2024 ಜಜ್ಮೆಂಟ್ ಆಗಿದೆ. ಇಲ್ಲಿವರೆಗೂ ರೊಕ್ಕ ದುಡ್ಡು ತುಂಬಿಲ್ಲ. ಬಟ್ ಸುಮ್ಮನೆ ಒಂದು ನೆವ ಹೇಳ್ತಾರೆ ಹೈಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಅದು ಅಂತ. ಕೇಸ್ ಪೆಂಡಿಂಗ್ ಇದ್ದರೂ ಬಟ್ ಇಲ್ಲಿವರೆಗೆ ಅಟ್ಲೀಸ್ಟ್ 50% ಡಿಪೋಟ್ ಮಾಡಬೇಕಾಯ್ತು, ಅವರು ಮಾಡಿಲ್ಲ. ಆಮೇಲೆ ಅದ್ರಲ್ಲಿ ಸ್ಟೇ ಅಂತಾರೆ, ಸ್ಟೇನೂ ಇಲ್ಲ, ಯಾವ ಕೇಸಲ್ಲಿ ಸ್ಟೇ ಇಲ್ಲ. ಹೀಗಾಗಿ ಏನಾಗಿದೆ, ಗೌರ್ಮೆಂಟ್ ಸುಮ್ಮನೆ ಅನ್ನೆಸರಿ ಅವಾಯ್ಡ್ ಮಾಡೋಕತ್ತಿದೆ. ಇದು ಅಮೌಂಟ್ ದುಡ್ಡಿಲ್ಲ, ಗೌರ್ಮೆಂಟಲ್ಲಿ ದುಡ್ಡು ಇಲ್ಲಾರಕ್ಕಿದು ಸುಮ್ಮನೆ ಪಾಲಿಸಿ, ಒಂದು ಅಪೀಲ್ ಮಾಡೋದು ಒಂದು ಪಾಲಿಸಿ ಅವರಿಗೆ. ಅಲ್ಲಿ ಪಾರ್ಲಿಮೆಂಟ್ರಿ ಇದು ಅಸೆಂಬ್ಲಿ ಮಾತಾಡ್ತಾರೆ, ವಕೀಲರು 60 ಲಕ್ಷ 70 ಲಕ್ಷ ಆಯ್ತು ಅಂತ ಮಾಡ್ತಿರ್ತಾರೆ. ಇದೇ ಬಿಡದಿಯಲ್ಲಿ 2.5-3 ಕೋಟಿ ರೂಪಾಯಿ ಕೊಡ್ತಾರೆ ಒಂದು ಎಕರೆಕ್ಕೆ ಕೊಡ್ತಾರೆ. ಇಲ್ಲಿ ರೈತರಿಗೆ ಇಷ್ಟು ದುಡ್ಡು ಕೊಡೋಕೆ ಇವ್ರಿಗೆ ಏನಾಗುತ್ತೆ ಹೇಳಿ, ನೀವು ಹೇಳಿ. 3 ಕೋಟಿ ಕೊಡ್ದು 5 ಕೋಟಿ ಕೊಡ್ತೀವಿ ಅಂತಾರೆ ಬಿಡದಿ. ಇಲ್ಲಿ ಏನಾಗಿತ್ತು, ಇವು ಅಷ್ಟೇ ಅಲ್ಲ, ಇಲ್ಲಿ ಸೇಮ್ ಇದಲ್ಲ, ರೈತರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಲ್ಲಿ ಎಕರೆಗೆ ಒಂದು 45 ಲಕ್ಷ ಕೊಡೋಕೆ ಏನು ಗಂಟು ಗೊತ್ತಾ, 2 ಕೋಟಿ ಜಜ್ಮೆಂಟ್. ಅದು ಬಿಟ್ಟರೆ 10 ವರ್ಷಕ್ಕೆ ಅದು 1 ಕೋಟಿ ಆಗುತ್ತೆ. 2 ವರ್ಷ 3 ವರ್ಷ ಬಿಟ್ಟರೆ ವಿತ್ ಇಂಟ್ರೆಸ್ಟ್ 100% ಸಾಲ್ಯೂಷನ್. ಇದರಲ್ಲಿ ಏನಾಗಿದೆ, 1 ಎಕರೆಗೆ ಒಂದು 40 ಲಕ್ಷ ಆಗಿದೆ. ಇವಾಗ 40 ಲಕ್ಷ ಆರ್ಡರ್ ಆಗಿದೆ, ವಿತ್ ಇಂಟ್ರೆಸ್ಟ್ 60 ಲಕ್ಷ ಆಗುತ್ತೆ. ರೈತರು ಒಬ್ಬರು 1 ಎಕರೆ 2 ಎಕರೆ ಹೋಗಿದ್ದವು. ಟೋಟಲ್ ಒಂದು 200-500 ನನವೇ 3 ಎಕರೆ 20 ಗುಂಟೆ ಹೋಗಿ ಅಲ್ರಿ ಹೋಗಿದ್ದು. ಭಾಳ ಜನ ಹೋಗಿದ್ದವು ರೈತರು ಎಲ್ಲ. ಇಲ್ಲಿವರೆಗೆ ಒಂದು ಪೈಸೆ ದುಡ್ಡಿಲ್ಲ. ಈಗ ರೈತರು ನಮ್ಮ ದೇಶದಲ್ಲಿ ಸುಮಾರು ಒಂದು 600 ಜನ ರೈತರಾಗ್ತಾರೆ ನೋಡ್ರಿ. ಬರದೂರು, ಹೈತಾಪುರ, ಮೇವುಂಡಿ, ಯಕಲಾಸ್ಪುರ ಇವ್ರಿಗೆ ಯಾರಿಗೆ ಇಲ್ಲಿವರೆಗೆ ದುಡ್ಡು ಬಂದಿಲ್ಲ. ಎಲ್ಲ ಕೇಸಲ್ಲಿ ಅಪೀಲ್ ಅಂತಾರೆ, ಅಪೀಲ್ ಪೆಂಡಿಂಗ್ ಇದೆ. ಕೋರ್ಟ್ ಮುಂದೆ ಬಂದಿಲ್ಲ, ಹೈಕೋರ್ಟ್ ಮುಂದೆ. ಬಟ್ ಸುಮ್ಮನೆ ಕಂಪ್ಲಾಯ್ಸ್ ಅಂತೇಳಿ ಅಲ್ಲಿ ವಕೀಲರು ಕೊಟ್ಟು ಸುಮ್ಮನೆ ನಾಮಕೆ ವ್ಯವಸ್ಥೆ
ಸ್ಟೇ ಅಂತಾರೆ, ಸ್ಟೇನೂ ಇಲ್ಲ, ಏನಿಲ್ಲ ಇಲ್ಲಿವರೆಗೆ. ರೈತರು ಈ ಥರ ಇಲ್ಲ. ನೀರಾವರಿ ನಿಗಮ ಜಿಲ್ಲಾಧಿಕಾರಿ ಒಂದು ಪಾರ್ಟಿ ಒನ್ ಆಫ್ ದಿ ಪಾರ್ಟಿ ಅಲ್ಲ ಇವರು. ಡಿ ಸಿ ಅವರು ಒನ್ ಆಫ್ ದಿ ಇವರು R1 ರೆಸ್ಪಾಂಡೆಂಟ್ ನಂಬರ್ 1, R2 SLO ಸಿಂಗ್ಟಾಲೂರು ಲಿಫ್ಟ್, ಇದು SLO ಅಂದರೆ ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್, R3 ನೀರಾವರಿ ನಿಗಮದವರು. ನೀರಾವರಿ ನಿಗಮ ದುಡ್ಡು ಕೊಡಬೇಕು. ಜಪ್ತಿಗೆ ಆದೇಶ ಮಾಡಿದ್ರೆ D1, ಯಾಕಂದರೆ ಈ ಮೂವರು ಜವಾಬ್ದಾರು. ಈಗ R3, R1, R2, R3 ಲೈಬಲ್ ಇದರಲ್ಲಿ. ಒಬ್ರು ಈಗ ಡಿ ಸಿ ಅವ್ರ ಕಡೆ, ಡಿ ಸಿ ಮೇನ್ ಅಥಾರಿಟಿ, ಮೇನ್ ಇದು. ಜಪ್ತಿ ಒಂದು ಕಾರ್ ಆಗಿದೆ, ಕಾರ್ ಜಪ್ತಿ ಮಾಡುತ್ತೆ. ಟೇಬಲ್ಲು, ಆಮೇಲೆ ಕಂಪ್ಯೂಟ್ರು, ಟೇಬಲ್ಲು, ಫರ್ನಿಚರ್ಸ್, ಫ್ಯಾನ್ಸ್ ಇವೆಲ್ಲ ಆಗಿದೆ. ಈಗ ಜಪ್ತಿ ಮಾಡ್ಕೊಂಡು ಹೋಗಿ ನಾವು ಕಾರ್ ಜಪ್ತಿ ಮಾಡ್ಕೊಂಡು ಹೋಗ್ತೀವಿ ಇವಾಗ. ಹೌದು, ಹೋಗ್ತಾ ಇದ್ವಿ. ಯಾಕಂದ್ರೆ ಇಲ್ಲಿವ್ರಿಗೆ ರೈತರ ಪೇಷನ್ಸ್ ಎಲ್ಲಿವ್ರಿಗೆ ಇರ್ತಂದ್ರೆ ಇಲ್ಲಿವ್ರಿಗೆ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ರೈತರು. ಈಗಲಲ್ಲಿ ಬಂದು ವಕೀಲ್ ಕೇಳ್ತಾರೆ, ನಾವು ವಕೀಲರು ಏನು ಮಾಡ್ಬೇಕು ಅದಕ್ಕೆ ಕಾರ್ ತೊಗೊಂಡ್ರೆ ನಾವು ಅವ್ರಿಗೆ ಒಂದಿಷ್ಟು ಬಿಸಿ ತಟ್ಟಲಲ್ಲ ಗೌರ್ಮೆಂಟ್ಗೆ. ಅಲ್ಲೇನು ವಿಧಾನಸೌಧ ಕುಂತಾರೆ, ಮಾತಾಡ್ತಾರೆ. ಅವ್ರಿಗೇನು AC ಇರ್ತಾವೆ, ಕಾರ್ ಇರ್ತಾವೆ, ಅಡ್ಡಾಡ್ತಾರೆ. ರೈತರುಗಳು ಏನು ಗೊತ್ತಾಗುತ್ತೆ ಅವ್ರಿಗೆಲ್ಲ, ಐಷಾರಾಮ್ ಇರ್ತಾರೆ. ರೈತರ ಪರಿಸ್ಥಿತಿ ಏನು, ಮತ್ತೆ ರೈತರ ಬಗ್ಗೆ ಮಾತಾಡ್ತಾರೆ. ನಾವು ರೈತರ ಬಗ್ಗೆ ಹೋರಾಟ ಮಾಡ್ತೀವಿ, ರೈತರ ಬಗ್ಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಅಂತಾರೆ. ಎಲ್ಲೈತಿ ರೈತರ ಮಕ್ಕಳು, ಯಾರಿಗೆ ಇದು ಹೇಳ್ರಿ, ಯಾರಿಗೆ ಯಾಕೆ ಅಜ್ಜಿ ಇದು ಹೇಳ್ರಿ. ಏನ್ರಿ ಡಿ ಸಿ ಅವ್ರು ಬಂದಿದ್ದೆ, ನಾನು ಮಾತಾಡಿಲ್ಲ. ಹೇಳ್ತಾರೆ ಅವರು, ಸುಮ್ಮನೆ ಫೋನ್ ಮಾಡಿ ಆ ನೀರಾವರಿ ನಿಗಮದವರಿಗೆ ಸಿ ಅವ್ರಿಗೆ ಹೇಳ್ತಾರೆ, ನಾವು ತುಂಬ್ತಾರೆ 15 ದಿನ ಅಂತಾರೆ. 15 ದಿನ ಅಲ್ರಿ, 2 ವರ್ಷ ದುಡ್ಡಿಲ್ಲ, ಇಲ್ಲಿವರೆಗೆ ಡಿಪಾರ್ಟ್ ಆಗಿಲ್ಲ. ಈಗ ಏನು ಮಾಡೋಕೆ ಹೇಳ್ರಿ ನಾವು ರೈತರ ಪರ ನಾವು ಹೊರಡಕತ್ತೀವಿ. ನಮ್ಗೆ 10 ರೂಪಾಯಿ ಕೊಟ್ಟಿಲ್ಲ ಅವ್ರು ಇಲ್ಲಿವ್ರಿ ರೈತರು. ಅವ್ರ ಕಡೆ ನಾವು 1 ರೂಪಾಯಿ ತೊಗೊಂಡಿಲ್ಲ. ಅವ್ರ ಕಡೆಯಿಂದ 10 ರೂಪಾಯಿ ಇನ್ನು ನಾವೇ ಅವ್ರಿಗೆ ಇದು ಮಾಡ್ತೀವಿ. ಮುಂದೆ ಅದು ಬೇರೆ ಡಿಪಾರ್ಟ್. ಬಟ್ ನಾವೇನೋ ಯಾರಿಗೂ ರೈತರ ಪರವಾಗಿ ನಾವು ಈಗ ಅವ್ರ ಸಲುವಾಗಿ ಫೈಟ್ ಮಾಡಕತ್ತೀವಿ. JS ಸಿಟಿಗೆ ಅಡ್ವೊಕೇಟ್, ಧಾರವಾಡ.